ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇರ್ ಕಟ್ಟಿಂಗ್ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಆರ್ನಾಳ ಹೇರ್ ಕಟ್ಟಿಂಗ್ ಅಂತ ಬಂದೆ. ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಬಟ್ ಯಾಕಂತ ಹೇಳಿದರೆ ತುಂಬ ಟೈಮ್ ಆಯಿತು ಆರ್ನ ಹೇರ್ ಕಟ್ಟಿಂಗ್ ಮಾಡಿದೆ. ಚಿಕ್ಕವಳಿದ್ದಾಗ 2 ಸಾರಿ ತಿರುಪತಿಗೆ ಹೋದಾಗ ಫುಲ್ಲು ತಲೆ ಕೂದಲು ಕಟ್ಟಿಂಗ್ ಮಾಡಿದ್ವಿ. ಅವಾಗ ಆರ್ನ ತುಂಬ ಅಳ್ತಾ ಇದ್ಲು. ತುಂಬ ಚಿಕ್ಕವಳಿದ್ದಾಗಲೇ ಅಳ್ತಾ ಇದ್ಲು, ನನಗೆ ಹೇರ್ ಬೇಕಿತ್ತು ಕಟ್ಟಿಂಗ್ ಮಾಡಿದ್ದಕ್ಕೆ. ಅವಾಗ ಸ್ವಲ್ಪ ಹೇರ್ ತಲೆ ಹಿಡ್ಕೊಂಡು ಅಳ್ತಾ ಇದ್ಲು. ಅವಾಗಲೂ ನಾನು ವ್ಲಾಗ್ ಮಾಡ್ತಾ ಇದ್ದೆ, ಅದನ್ನೆಲ್ಲ ಒಂದು ಚಾನಲಲ್ಲಿ ಶೇರ್ ಮಾಡಿದ್ದೆ. ಇನ್ನು ಕೂದಲು ಇಷ್ಟಪಡೋರಿಗೆ ಹೇಗಂತ ಹೇಳಿದರೆ, ಸ್ವಲ್ಪ ಕೂದಲಾದರೂ ನಮ್ಮ ಕೂದಲು ನಮಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಎಷ್ಟೊಂದು ಕೇರ್ ಮಾಡ್ತೀವಿ ಅಲ್ವಾ. ಏನಾದರೂ ಹಚ್ಚಲಿಕ್ಕೆ ಇದ್ದರೆ ಅಥವಾ ಯಾರಾದರೂ ಏನಾದರೂ ಹೇಳಿದರೆ ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ಉದ್ದ ಆಗುತ್ತೆ ಅಂದರೆ ಯಾರು ಏನೇ ಹೇಳಿದ್ರು ಎಲ್ಲ ರೆಮಿಡಿನೂ ಟ್ರೈ ಮಾಡಿ ನೋಡ್ತೀವಿ. ಯಾಕಂದರೆ ನಮಗೆ ಕೂದಲು ಅಷ್ಟು ಇಷ್ಟ ಆಗಿರುತ್ತೆ ಅಲ್ವಾ. ಸೊ ಆರ್ನಗೂ ಕೂಡ ಅಷ್ಟೇ ಹೇರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಕಟ್ಟಿಂಗೇ ಮಾಡ್ತಾ ಇರಲಿಲ್ಲ. ಇಂಥ ಸಮ್ಮರಲ್ಲಿ ಕೂಡ ಹೇರನ್ನು ಹಾಗೆ ಬಿಟ್ಟಿದ್ದೆ. ಆದರೆ ಆರ್ನಾಗೆ ಹೇರ್ ಚೆನ್ನಾಗಿಲ್ಲ, ತುಂಬಾ ತೆಳುವಾಗಿತ್ತು, ಕರ್ಲಿ ಆಗಿತ್ತು, ಸ್ಟ್ರೈಟ್ ಆಗಿಲ್ಲ, ಆದರೂ ಕೂಡ ಆರೋಗ್ಯವಾಗಿತ್ತು. ಎಲ್ಲರೂ ಹೇಳೋರು ಮಕ್ಕಳಿಗೆ ಇವಾಗಲೇ ಕೂದಲನ್ನು ಬಿಡಬೇಡಿ, ಅದರಲ್ಲೂ ಈ ತೆಳು ಕೂದಲಿರುತ್ತಲ್ವ ಅವರಿಗಂತೂ ಬಿಡಲೇಬಾರ್ದಂದೆ. ಆದರೂ ಕೂಡ ಹೇರ್ ಅಂದರೆ ತುಂಬ ಇಷ್ಟ ಆರ್ನಾಗೆ ಅಂತ ಹೇಳಿ ಹಾಗೆ ಬಿಡ್ತಿದ್ದೆ. ಅದರಲ್ಲೂ ನನಗೂ ಕೂಡ ಅಷ್ಟೇ ಹೇರ್ ಅಂದರೆ ತುಂಬ ಇಷ್ಟ. ಇನ್ನು ಜಾಸ್ತಿ ಆಸೆ ಇದ್ದರೂ ಕೂಡ ಬೇಕು ಅಂದರೆ ಹೇರ್ ಸಿಗುತ್ತಾ? ಇಲ್ಲ, ಎಲ್ರಿಗೂ ಕೂಡ ಹೇರ್ ಇರೋದಿಲ್ಲ. ಬಟ್ ಮಕ್ಕಳು ಹೇಗೆ ಚೇಂಜ್ ಆಗ್ತಾರೆ ಅಂತ ಹೇಳಿದರೆ, ಸೊ ಅವರಿಗೆ ಸ್ಟೈಲ್ ಮಾಡೋದು ಅಥವಾ ಯಾರಾದರೂ ನೋಡಿದರೆ ಹೋ ನಂದು ಹೇರ್ ಹೀಗೆ ಇರಲಿ ಹಾಗೆಲ್ಲ ಅನಿಸ್ಬಿಡತ್ತೆ. ಮಕ್ಕಳು ಅಂತಲ್ಲ, ಎಲ್ರಿಗೂ ಕೂಡ ಹಾಗೆ ಅನಿಸುತ್ತೆ. ನಮ್ಮ ಆರ್ನಾಗೆ ಇವಾಗ 2 ಜಡೆ ಕಂಪಲ್ಸರಿಯಾಗಿ ಹಾಕಲೇಬೇಕು. ಸ್ವಲ್ಪ ಉದ್ದ ಇದ್ದರೂ ಕೂಡ ಹಾಕಲೇಬೇಕು. ಇನ್ನು ಬಾಬ್ ಕಟ್ಟಿಂಗ್ ತುಂಬ ಶಾರ್ಟಾಗಿ ಕಟ್ ಮಾಡಬೇಕು. ನಾನು ಹೇಗಿದ್ದೆ ಅಂತ ಹೇಳಿದರೆ, ಅವಳ ತಲೆ ಕೂದಲು ಎಷ್ಟೇ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಉದ್ದವಾಗಿ ಬೆಳೆಬೇಕು, ಕಟ್ಟೆ ಮಾಡಬಾರ್ದು ಅಂತ ಒಂದು ಆಲೋಚನೆಯಲ್ಲಿದ್ದೆ. ಬಟ್ ಆರ್ನಾಗೆ ಸಡನ್ನಾಗಿ ಹೇರ್ ಕಟ್ಟಿಂಗ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂತ ಹೇಳಿದರೆ ಅವಳ ಕ್ಲಾಸ್ಮೇಟ್ಸ್ ಎಲ್ಲ ಕಟ್ಟಿಂಗ್ ಮಾಡಿ ಫುಲ್ಲು ಯಾರೂ ಜಡನೇ ಹಾಕ್ಕೊಂಡು ಬರ್ತಿಲ್ವಂತೆ. ಸೊ ಹಾಗಾಗಿ ಅವಳಿಗೂ ಕೂಡ ಕಟ್ಟಿಂಗ್ ಮಾಡೋವಂಥ ಆಸೆ ಬಂತು. ಕೂದಲನ್ನ ಇಷ್ಟಪಡೋ ಅವಳಿಗೆ ಅಷ್ಟೇ ಯಾಕೆ ಆಸೆ ಬಂತು ಅಂತ ಒಮ್ಮೆ ಟೆನ್ಷನ್ ಆಯಿತು. ಆದರೂ ಕೂಡ ಹಠ ಹಿಡಿದ್ಬಿಟ್ಲು, ಇವತ್ತು ಕಟ್ಟಿಂಗ್ ಮಾಡಲೇಬೇಕು ಅಂತ ಹೇಳಿ. ಒಮ್ಮೆಲೆ ಆಲೋಚನೆ ಮಾಡಿದೆ. ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ಹೇಳ್ತಾ ಇದ್ರು, ಕೂದಲನ್ನ ಜಾಸ್ತಿ ಬಿಟ್ಟಿದ್ರೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಲ್ಲ. ಆಲ್ರೆಡಿ ಅವಳಿಗೆ ತುಂಬಾ ತೆಳುವಾಗಿತ್ತಲ್ವ ಹೇರು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ಇವಾಗ ಕಟ್ಟಿಂಗ್ ಅಂತ ಬಂದೆ. ಸೊ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ. ಯಾಕೆ ಗೊತ್ತಾ, ತುಂಬ ಸಮಯದಿಂದ ಹೇರನ್ನು ಬೆಳೆಸ್ತಾ ಇದ್ದೀನಿ, ಬಟ್ ಬೆಳೀತಾ ಇಲ್ಲ ಅದು. ಯಾಕಂತ ಹೇಳಿದರೆ ಕರ್ಲಿ ಹೇರು ಒಂದು, ಇನ್ನೊಂದು ಅವಳಿಗೆ ತುಂಬಾ ತೆಳುವಾಗಿತ್ತು. ಹಾಗಾಗಿ ಅಷ್ಟೊಂದೇನು ಚೆನ್ನಾಗಿ ಗ್ರೋತ್ ಕೂಡ ಆಗ್ತಾ ಇರಲಿಲ್ಲ. ಬಟ್ ಹೇಗಾಗುತ್ತೆ ನೋಡು ಅಂತ ಹೇಳಿ ರೆಕಾರ್ಡ್ ಕೂಡ ಮಾಡಿಕೊಂಡೆ. ಯಾಕಂತ ಹೇಳಿದರೆ ತುಂಬ ಸಮಯ ಬೇಕು ಅದು ಲಾಂಗ್ ಆಗಲಿಕ್ಕೆ. ಇನ್ನು ಮುಂದೆ 3 ಮಂತ್ಸ್ಗೆ ಒನ್ಸ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡುವ, ಈ ವರ್ಷ ಫುಲ್ಲು ಕಟ್ ಮಾಡೋಣ ಅಂತ. ಒಂದು ಬೇಜಾರು ಏನು ಗೊತ್ತಾ, ಬೇಸಿಗೆ ರಜೆಗೆ ಊರಿಗೆ ಹೋದಾಗ ಎಷ್ಟೊಂದು ಶೆಕೆ ಇತ್ತು, ಅದರಲ್ಲೂ ಕೂಡ ನಾನು ಹೇರ್ ಕಟ್ಟಿಂಗ್ ಮಾಡಿಸಲೇ ಇಲ್ಲ. ಯಾಕಂತ ಹೇಳಿದರೆ ಹೇರು ತುಂಬ ಲಾಂಗ್ ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಸಡನ್ನಾಗಿ ಇವಾಗ ಕಟ್ಟಿಂಗ್ ಮಾಡಲಿಕ್ಕೆ ಬಂದಿದ್ವಿ. ತುಂಬ ಬೇಜಾರು ಅನ್ನಿಸ್ತಾ ಇತ್ತು, ಯಾಕೆ ಕಟ್ಟಿಂಗ್ ಮಾಡಬೇಕಲ್ವ, ತುಂಬ ಲಾಂಗ್ ಹೇರೆಲ್ಲ ಇರುತ್ತೆ ಅಲ್ವ ಎಲ್ರಿಗೂ. ಸೊ ಲಾಂಗ್ ಹೇರ್ ಯಾಕೆ ಆಗಲ್ಲ ಅಂತ ಹೇಳಿ ಗೊತ್ತಿಲ್ಲ. ಯಾರಿಗೆ ಹೇರ್ ಇಷ್ಟ ಆಗುತ್ತೋ ಅವ್ರಿಗೆ ಹೇರೇ ಇರೋದಿಲ್ಲ. ಸೊ ಆದರೂ ಕೂಡ ಕೊನೆಗೆ ಆರ್ನಾಗೆ ಕಟ್ಟಿಂಗ್ ಆಯಿತು. ಬಟ್ ಇನ್ನೊಂದು ಏನು ಗೊತ್ತಾ, ಕಟ್ಟಿಂಗ್ ಆಗಿ ಒನ್ ಡೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಅವರು ಸೆಟ್ ಮಾಡಿ ಕೊಟ್ಟಿರ್ತಾರಲ್ವ. ಇನ್ನು ಇವಳದು ಕರ್ಲಿ ಹೇರ್ ಆಗಿರೋದ್ರಿಂದ ಇನ್ನೊಂದು 2 ಡೇಸಲ್ಲಿ ಏನಾಗುತ್ತೆ, ಫುಲ್ಲು ಒರಟಾಗಿ ಮೇಲ್ಗಡೆ ಬಂದುಬಿಡತ್ತೆ. ಅವಾಗ ನೋಡ್ಲಿಕ್ಕೆ ಅಷ್ಟೊಂದೇನೋ ಚೆನ್ನಾಗಿರೋದಿಲ್ಲ. ಬಟ್ ಅವಳು ತುಂಬ ಹಠ ಮಾಡ್ತಾ ಇದ್ಲು. ಹಾಗೆ ನನಗೂ ಕೂಡ ಅನ್ನಿಸ್ತು, ಸ್ವಲ್ಪ ತುಂಬಾ ತೆಳುವಾಗಿತ್ತಲ್ವ, 2 ಜಡೆ ಹಾಕಿದಾಗಲೂ ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಬಟ್ ಸ್ಕೂಲ್ ರೂಲ್ಸ್ ಆಗಿತ್ತು, 2 ಜಡೆ ಹಾಕಲೇಬೇಕಿತ್ತು. ಇನ್ನು ಎಣ್ಣೆ ಹಾಕದೆ ಜಡೆ ಹಾಕದೆ ಹಾಗೆ ಬಿಟ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರ ಕ್ಲಿಪ್ಪನ್ನು ಇಲ್ಲಿ ಹಾಕ್ತೀನಿ ನೋಡಿ. ಫೈನಲಿ ಆರ್ನ ಹೇರ್ ಕಟ್ಟಿಂಗ್ ಅಂತೂ ಆಯಿತು. ಏನು ಗೊತ್ತಾ, ಜಾಸ್ತಿ ಏನಾದರೂ ಹಾಕಿ ಬೆಳೆಸಿರ್ತೀವಿ, ಇನ್ನು ತುಂಬ ಚೆನ್ನಾಗಿ ಗ್ರೋತ್ ಆಗಲಿ ಆ ಎಣ್ಣೆ ಈ ಎಣ್ಣೆ ಅಂತ ಹೇಳಿ ಮನೆಯಲ್ಲೇ ಹೋಮ್ ರೆಮಿಡಿ ರೆಡಿ ಮಾಡೋದು, ಏನಾದರೂ ಹಚ್ಚೋದು. ಆ ಬೆಳೆಸಿದ ಕೂದಲನ್ನು ಕಟ್ ಮಾಡ್ತೀವಲ್ಲ, ಅವಾಗ ಆಗೋ ಬೇಜಾರೇ ಇನ್ನೊಂದಿಲ್ಲ. ನನಗೂ ಕೂಡ ಅಷ್ಟೇ, ತಲೆ ಕೂದಲು ಕಟ್ಟಿಂಗ್ ಮಾಡಿದಾಗ ಆ ಶೇಪೆಲ್ಲ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಂತರ ಏನಾಗುತ್ತೆ ಗೊತ್ತಾ, ನಾವು ಕೇರೇ ಮಾಡಲ್ಲ. ಅದು ನಾವು ಯಾವ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲಿ ತಲೆ ಕೂದಲನ್ನ ಕಟ್ಕೊಂಡಿರ್ತೀವಿ ಆ ಲೆವೆಲ್ಗೆ ಬರ್ತೀವಲ್ಲ. ಸೊ ಮೇಂಟೈನ್ ಮಾಡೋರಿಗೆ ಮಾತ್ರ ಹೇರ್ ಸ್ಟೈಲ್. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಇವಾಗ.
ಬಟ್ ಅದು ನಾಳೆ ಈ ರೀತಿ ಇರಲ್ಲ. ಕೆಲವ್ರ ಮಕ್ಕಳ ಹೇರ್ ಕೂಡ ಇದೇ ರೀತಿಯಾಗಿದ್ದವರಿಗೆ ಪರವಾಗಿಲ್ಲ. ಇವಳದು ಹೇರು ಕರ್ಲಿ. ಇನ್ನೊಂದು 2 ಡೇಸಲ್ಲಿ ಫುಲ್ಲು ಕರ್ಲಿ ಆಗಿಬಿಡತ್ತೆ ನೋಡಿ. ಸೊ ಫ್ರಂಟ್ ಕೂದಲು ಕಟ್ ಮಾಡಿಲ್ಲ. ಯಾಕಂತ ಹೇಳಿದರೆ ಮೊದಲಿಂದನೂ ಕಟ್ ಮಾಡಿ ಅದು ಬ್ಯಾಕ್ ಬಂದು ಸೇರಲ್ಲ ಅಲ್ವಾ? ಆವಾಗ ಮತ್ತು ತೆಳುವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಫ್ರಂಟ್ ಸೈಡ್ ಕೂಡ ಸ್ವಲ್ಪ ಚಿಕ್ಕದಾಗಿತ್ತು. ಅದು ಬೆಳೆದ ಮೇಲೆ ಚೆನ್ನಾಗಿರುತ್ತೆ. ಸ್ಕೂಲ್ಗೆ ಹೋಗುವಾಗ ಒಂದು ಕ್ಲಿಪ್ ತೆಗೆದಿದ್ದೆ ನೋಡಿ. ತಲೆ ಕೂದಲು ನೋಡ ಫುಲ್ ಕಟಿಂಗ್. ಹೌದು, ಬೇಜಾರಾಯ್ತಾ ಇರತ್ತಾ? ಇಷ್ಟು ಕಷ್ಟಪಟ್ಟು ಬೆಳೆಸಿದೆ, ಪೂರ ಕಟ್ ಮಾಡ್ಕೊಂಡ್ಯಲ್ಲ. ಹಾಂ, ನೆಗ್ಗಿಕೊಂಡು ಖುಷಿ. ನಾಳೆ ತಿರ್ಗ. ಸೊ ಯಾರಿಗೆಲ್ಲ ಕೂದಲಂದ್ರೆ ಇಷ್ಟ, ನೀವು ಕೂಡ ನಿಮ್ಮ ಮಕ್ಕಳ ಹೇರನ್ನು ಕಟ್ ಮಾಡ್ತೀರಾ? ಯಾವಾಗೆಲ್ಲ ಕಟ್ ಮಾಡ್ತೀರಾ? ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾಕಂತ ಹೇಳಿದರೆ ಇದೊಂದು ಮೆಮೊರಿ ಆಗುತ್ತೆ ಗೊತ್ತಾ? ತುಂಬ ಟೈಮ್ ಆದಮೇಲೆ ಕೂದಲು ಹೇಗೆ ಬರುತ್ತೆ, ನೆಕ್ಸ್ಟ್ ಅವಳಿಗೆ ಕೂದಲು ಲಾಂಗ್ ಆಗುತ್ತೆ, ಎಲ್ಲವನ್ನ ನೆನ್ಪಿಟ್ಕೊಳ್ಬೋದು ಅಂತ ಹೇಳಿ. ಬಾಯ್ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ.